ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಕು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಕಾರಣಕ್ಕೆ ಧ್ವನಿ ಎತ್ತುತ್ತಿದ್ದಾರೆ. ಆದರೆ ಒಂದು ಎಕ್ಸಾಂಪಲ್ ನಮ್ಮ ರಾಜ್ಯದ ವಿಚಾರ ತಗೊಂಡಾಗ ಇಲ್ಲಿ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಯಿತು, ಇಲ್ಲಿ ಎಷ್ಟು ಫೇಲ್ಯೂರ್ ಆಗಿದೆ, ಅದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇಲ್ಲ? ನಿನ್ನೆ ಅಲ್ಲಿ ಹೋಗೋದಂತೆ, ಹೋರಾಟ ಮಾಡದಂತೆ, ಪ್ರಧಾನಿ ನರೇಂದ್ರ ಮೋದಿ ಅವರೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸದಂತೆ. ಈಗ ತಾನೇ ಬಿಜೆಪಿ ವಕ್ತಾರರು ಪ್ರಶ್ನೆ ಮಾಡಿದ್ರು, ನಿಮ್ಮ ಕಾಲದಲ್ಲಿ ಆಗಿದೆಯಲ್ಲ, ಯಾರೆಲ್ಲ ರಾಜೀನಾಮೆ ಕೊಟ್ಟಿದ್ರೆ ಉತ್ತರ ಕೊಡಿ ಅಂತ. ಚಾಂದ್ ಪಾಷಾ ಸರ್, ಮೇಡಮ್, ಈ ತರ ಘಟನೆಗಳು ಯಾವ ಸರ್ಕಾರದಲ್ಲಿ ನಡೆದ್ರು, ಯಾವ ಪಕ್ಷದ ಸರ್ಕಾರದಲ್ಲಿ ನಡೆದ್ರು ಖಂಡನೀಯ. ನಾವು ಅದನ್ನ ಒಪ್ಕೊಳ್ಳೋದಿಲ್ಲ, ಅದನ್ನ ತಪ್ಪೆ. ಇರ್ರಿ, ನಗೋದು ಬೇಕಾದಷ್ಟಿದೆ. ಇನ್ನು ನಿಮ್ಮ ಬಂಡವಾಳ ಏನ್ ನಗೋದಲ್ಲ ಒಬ್ಬ ಪ್ರಧಾನ ಕಿತ್ ಬಿಸಾಕೋಷ್ಟು ಛಾತಿತನ ನಿಮ್ದು 56 ಇಂಚಿನ ಎದೆಗಾರಿಕೆ ತೋರಿಸ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡ್ತೀರಲ್ರಿ, ಇರ್ರಿ ಸ್ವಲ್ಪ ನಾನು ಮಾತಾಡ್ತಾ ಇದ್ದೀನಿ. ನಗೋದು ನಿಮ್ಮ ಮಧ್ಯದಲ್ಲಿ ಮಾತಾಡಿರ್ರಿ. ವಾಮ ಮಾರ್ಗದಿಂದ ಬಂದ್ಬಿಟ್ಟು ಎಷ್ಟು ಮಾತಾಡ್ತೀರಿ? ವಿರೋಧ ಪಕ್ಷಗಳನ್ನ ತುಂಡು ಮಾಡ್ತಾ ಇದ್ದೀನಿ. ಬೇರೆ ಯಾರಾದ್ರೂ ಮಾಡೋ ತಾಕತ್ತಿದ್ರೆ ಮಾಡ್ಲಿ, ನೋಡ್ತೀವಿ ನಾವು. ನಮಗೆ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಬಂದು ಸರ್ಕಾರ ಮಾಡ್ತೀವಿ, ಇಲ್ವಾ ವಿರೋಧ ಪಕ್ಷದಲ್ಲಿ ಕುತ್ಕೋತೀವಿ. ಅದು ಬಿಟ್ಬಿಟ್ಟು ಇಲ್ಲದೆಲ್ಲ ಮಾಡಕ್ ನಾವು ಹೋಗೋದಿಲ್ಲ. ಈ ಕೇತನ್ ದೇಸಾಯಿ ಅಂತ ಒಬ್ಬ ಖದೀಮ ಇದ್ದ, ಅವರು ಮಾಡಿದಂತ ಒಂದು ಕೆಟ್ಟ ಕೆಲಸದಿಂದ ಈ ನೀಟ್ ಅನ್ನುವಂಥ ಪರೀಕ್ಷೆಯನ್ನು ತರಬೇಕಾಗಿ ಬಂತು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶ ಅಂತ ಹೇಳಿದ್ರೆ ಯಾರಾದ್ರೂ ಇಲ್ಲಿ ಡಾಕ್ಟರ್ ಮಾಡ್ಕೊಂಡು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅನುಮಾನಾಸ್ಪದವಾಗಿ ನೋಡ್ತಾರೆ. ಇವನ್ ಕಾಪಿ ಹೊಡ್ಕೊಂಡ್ ಬಂದವನ ಅಥವಾ ನಿಜವಾಗ್ಲೂ ಓದ್ಬಿಟ್ಟು ಬಂದಿದ್ದಾನ ಅಂತ. ಇಂಥ ವ್ಯವಸ್ಥೆಗೆ ದುಡಿದಿರಿ. ನಾವೇನು ಹೇಳ್ತಾ ಇದ್ದೀವಿ, ಈ ವ್ಯವಸ್ಥೆ, ಈ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ, ರಾಜೀನಾಮೆ ಕೊಡಯ್ಯ, ನೀನು ನಾಲಾಯಕು ನೀನು ಅಂತ ಹೇಳ್ತಿದ್ದಾರೆ. ತೆಗೀರಿ. ಅವನಿಲ್ಲ, ಅವ್ನು ಬೇರೆ ಬೇಕೇ ಬೇಕಾ? ನೀವು ಬೇರೆ ಖಾತೆ ಮಂತ್ರಿಗಳ ಬದಲಾವಣೆ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಇದು ನಮ್ಮ ಪ್ರಶ್ನೆ ಅಲ್ವಾ? ಆಮೇಲೆ ಇವ್ರದ್ದು ಹೆಂಗಿದೆ ಅಂತ ಹೇಳಿದ್ರೆ, ಇವ್ರು ಯಾರ ಮಕ್ಕಳು ಅಲ್ವಾ ಮೇಡಮ್ ಸಾಯೋದು? ಗಂಡವ್ರ ಮಕ್ಕಳು ಬೇರೆಯವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡುವಂಥ ವ್ಯವಸ್ಥೆ ಇಲ್ಲಿ ಇರೋದು. ನಮ್ಮ ಪ್ರಧಾನಿಗಳಿಂದ ರಾಜೀನಾಮೆ ಕೇಳ್ತಾ ಇದ್ದಾರಾ? ಫಸ್ಟ್ ಪ್ರಾರಂಭ ಆದಾಗ ಸೌಜನ್ಯಕ್ಕೆ 21 ದಿನ ಒಂದು ಆತ ಕುತ್ಕೊಂಡು ಸ್ಟ್ರೈಕ್ ಮಾಡಿದಾಗ ನೀವು ಹೋಗಿ ಯಾರಾದರೂ ಒಬ್ರು ಮಾತಾಡ್ಬೋದಾಗಿತ್ತಲ್ಲ. ಹಿಂದೆ ಅಗರ್ವಾಲ್ ಅಂತ ಹೇಳಿ ಒಬ್ಬ ಪುಣ್ಯಾತ್ಮ, ಅಗರ್ವಾಲ್ ಅನ್ನೋ ಒಬ್ಬ ಪುಣ್ಯಾತ್ಮ 111 ದಿನ ಸತ್ಯಾಗ್ರಹ ಮಾಡ್ದ. ಏನವನ ಬೇಡಿಕೆ? ಗಂಗಾ ನದಿಯನ್ನು ಸ್ವಚ್ಛಗೊಳಿಸಿ, ಮರಳು ಮಾಫಿಯಾವನ್ನು ನಿಯಂತ್ರಿಸಿ. ಒಬ್ಬ ಅವನ ಹತ್ರಕ್ಕೆ ಹೋಗ್ಲಿಲ್ಲ, ಆತ ಅಲ್ಲೇ ಪ್ರಾಣ ಬಿಡ್ತಾನೆ. ಆಮೇಲೆ ಒಂದು ಟ್ವೀಟ್ ಬರುತ್ತೆ, ಸಾವಿಗೆ ಸಂತಾಪ ಅಂತ. ಏನು ಮೇಡಮ್, ಇಂಥ ಒಂದು ವ್ಯವಸ್ಥೆ ಇಟ್ಕೊಂಡು ನಾವು ಭುಜ ತಡ್ಕೊಳ್ಳೋ ಮುಂಚೆ ಎಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳಕ್ ನೋಡಿ. ಈ ಕರೀಂಲಾಲಾ ತೆಲಗಿಂದು ಪೇಪರ್ ಹಗರಣ ಬಂತಲ್ಲ, ಹರ್ಷದ್ ಮೆಹತಾದು ಇದ್ರದ್ದು ಹಗರಣ ಬಂತಲ್ಲ, ಅದನ್ನು ಮೀರಿಸಿದಂಥ ಹಗರಣ ಇದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 10 ಲಕ್ಷಕ್ಕೆ ಮಾರಾಟ ಒಂದೊಂದು ಪತ್ರಿಕೆ ಅಂದರೆ ಮೇಡಮ್, 3 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ತಗೊಂಡ್ರಲ್ಲ ಪರೀಕ್ಷೆ, 23 ಲಕ್ಷ. ಅದಾದ ನಂತರ ಇವ್ರು ಹೇಳಿ ನಾವು ವ್ಯವಸ್ಥಿತವಾಗಿ ಪರೀಕ್ಷೆ ಮಾಡಿದ್ದೀವಿ ಅಂತ ಬೆಂತಟ್ಕೊಂಡ್ರಲ್ಲ, 3 ಲಕ್ಷ ಚಿಲ್ಲರೆ ಮಕ್ಕಳು ಎಕ್ಸಾಮ್ ತಗೊಳ್ಳಿಲ್ಲ ಮೇಡಮ್. ಅಷ್ಟು ಖಿನ್ನತೆಗೆ ಒಳಗಾಗಿದ್ದಾರೆ. ಆ 3 ಲಕ್ಷದ ಜನ ಬದುಕು ಬರೀ ಮಕ್ಕಳು ಬದುಕಲ್ಲ, ಅವರ ಜೀವ ಮತ್ತು ಜೀವನ, ಅವರ ತಂದೆ ತಾಯಿಗಳ ಶ್ರಮ. ಇವತ್ತು ಆ ಕುಟುಂಬಗಳು ಎಷ್ಟು ಕಣ್ಣಲ್ಲಿ ನೀರಾಗ್ತವೆ. ಈ ಶಾಪ ನಿಮಗೆ ತಟ್ಟಲ್ವಾ? ಪರೀಕ್ಷೆ ದೊಡ್ಡದಾಗಿ ಮಾಡಿಬಿಟ್ಟಿದ್ದು ಅನ್ನೋದು ದೊಡ್ಡ ಗಣಂದಾರಿ ಕೆಲಸ ಅಲ್ಲ ರೀ. ಅವ್ರಿಗೆ ನ್ಯಾಯ ಕೊಡೋರು ಯಾರ್ರಿ? 3 ಲಕ್ಷ ಜನ ಮಕ್ಕಳು ತಗೊಂಡಿಲ್ಲ ಮೇಡಮ್. ಇದಕ್ಕೆ ಸರ್ಕಾರ ಕಣ್ ತರಿಬೇಕಲ್ಲ. ಸರ್, ಈಗ ಸತತವಾಗಿ ಸೈಲೆಂಟ್ ಆಗಿ ಹೋರಾಟಗಳಾಯ್ತು, ಆಗ ಕೇಂದ್ರ ಅದಕ್ಕೆ ತಕರಾರಿಗೆ ಹೋಗ್ಲಿಲ್ಲ. ಅಟ್ಲೀಸ್ಟ್ ಪ್ರಶ್ನೆ ಮಾಡಿ ಅವ್ರು ಏನ್ ಆಗ್ರಹ ಮಾಡ್ತಿದ್ದಾರೆ ಅದು ಮಾಡ್ಬಿಡೋಣ ಬಿಡಪ್ಪ ಅಂತ. ಯಾಕಂದ್ರೆ ನೀಟ್ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ ಮಾಡುವಂತಹ ಪರೀಕ್ಷೆ. ಅದ್ರಲ್ಲಿ ಅಕ್ರಮ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಸಚಿವರ ರಾಜೀನಾಮೆ ಕೊಡೋದೇ ಇಲ್ಲ ಇಲ್ಲಿ ತನಕ ಅನ್ನೋದೇ ಪ್ರಶ್ನೆ ಇದ್ದಿದ್ದು. ಯಾಕೆ ಇಷ್ಟು ದಿನಗಳ ಕಾಲ ಸೈಲೆಂಟು ಸರ್? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ಸಾವಿಗೀಡಾದ್ರು? ಇದ್ಯಾವುದು ಕೂಡ ಗಂಭೀರವಾಗಿ ಯಾಕೆ ಕೇಂದ್ರ ಪರಿಗಣಿಸ್ತಾ ಇಲ್ಲ ಅಂತ ನೋಡಿ. ಅದಕ್ಕೆ ಏನೇನು ಆಕ್ಷನ್ ತಗೋಬೇಕು ಅದನ್ನು ತಗೊಂಡಿದ್ದಾರೆ. ಸಚಿವರ ರಾಜೀನಾಮೆ ತಗೋಬಹುದಿತ್ತಲ್ಲ. ಒಂದ್ ನಿಮಿಷ, ಇದೇ ಹಿಂದೆ ರಾಜಸ್ಥಾನದಲ್ಲಿ ಪೇಪರ್ ಲೀಕ್ ಆದಾಗ ಅಶೋಕ್ ಗೆಹ್ಲೋಟ್ ಇವ್ರು ನಗಾಡ್ತಾರಲ್ಲ, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೊತ್ತಾ? ಪೇಪರ್ ಲೀಕ್ಸ್ ಆರ್ ಇಂಟರ್ ಸ್ಟೇಟ್ ಗ್ಯಾಂಗ್ ಪ್ರಾಬ್ಲಮ್, ನಾಟ್ ಅ ಗೌರ್ಮೆಂಟ್ ಫೇಲಿಯರ್ ಅಂತ ಹೇಳಿದರು. ಅದನ್ನು ಡಿಫೆಂಡ್ ಮಾಡ್ತಾ ಇವತ್ತು ಬೀದಿಗೆ ಬಂದಿದ್ದಾರಲ್ಲ ಪ್ರಿಯಾಂಕಾ ಗಾಂಧಿ ಏನು ಹೇಳ್ತಾರೆ ಗೊತ್ತಾ? ಇಟ್ ಈಸ್ ಡೀಪ್ ಸೀಟೆಡ್ ಸಿಸ್ಟಮಿಕ್ ಇಶ್ಯೂ ಅಂತ ಹೇಳ್ತಾರೆ. ಒಂದ್ಸಲ ಇವರು ಬಹಳ
ಇಮೋಷನಲ್ ಆಗಿ ಮಕ್ಕಳ ಅದು ಇದು ಅಂತ ಹೇಳ್ತಾರಲ್ಲ ಚೀಮಾರಿ ಹಾಕ್ಬೇಕು. ಆವಾಗ್ಲೂ ಕೂಡ ಇದೇ ತರ ಇಮೋಷನಲ್ ಆಗಿ ಹೋಗಿ ಅವರ ಪೇರೆಂಟ್ಸ್ ಮಾತಾಡ್ಸಿ ಯಾವ ರೀತಿ ಚೀಮಾರಿ ಹಾಕ್ತಾರೆ ನೋಡಿ ಮೇಡಮ್. ಸಿಸ್ಟಮಿಕ್ ನೀವೇ ಮೈಕ್ ಹಿಡೀರಿ, ಅವರ ತಂದೆ ತಾಯಿ ಹತ್ರ ಯಾವ ರೀತಿ ಇವ್ರನ್ನ ಚೀಮಾರಿ ಹಾಕ್ತಾರೆ ಅಂತ ನೋಡಿ. ಸಿಸ್ಟಮಿಕ್ ಇಶ್ಯೂ ಅಂತ ಇದು ಆಯ್ತಾ. ಆನಂತರ ಇವ್ರದೇ ಆನಂತರ ಕರ್ನಾಟಕದಲ್ಲಿ ಲೀಕ್ ಆಗಿರೋದು ಅದ್ರ ಬಗ್ಗೆ ಇವರು ಉತ್ತರ ಕೊಡಬೇಕು, ಮಾತಾಡ್ಬೇಕು. ಕರ್ನಾಟಕದಲ್ಲಿ ಆಗಿದ್ರು ತಪ್ಪೆ, ಕಾಂಗ್ರೆಸ್ ಸರ್ಕಾರ ಆಕ್ಷನ್ ಅಂತ ತಗೊಂಡಿದ್ದೀರಾ ಹೇಳಿ, ಆಕ್ಷನ್ ಅಂತ ತಗೊಂಡಿದ್ದೀರಾ ಹೇಳಿ, ಆಕ್ಷನ್ ಅಂತ ತಗೊಂಡಿದ್ದೀರಾ ಹೇಳಿ. ಬರ್ತಡೆ ಅಂತ ಹೇಳಿಲ್ಲ ರೀ. ಇದೇ ವಿದ್ಯಾರ್ಥಿಗಳು ನಮ್ಮ ಹೋರಾಟ ಆಮೇಲೆ ಮಾಡೋಣ. ಅಷ್ಟೇ. ಅದಕ್ಕೋಸ್ಕರನೇ ಏನೇನು ಆಕ್ಷನ್ ತಗೋಬೇಕು ಎಲ್ಲರನ್ನು ಇವಾಗ ನೋಡಿ, ಎಲ್ಲರನ್ನ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಕಲ್ಪ್ರಿಟ್ಗಳಿಗೆ ಕೊಡ್ಲಾಯ್ತು ಆಯ್ತಾ. ಸಿಸ್ಟಮ್ ಅಲ್ಲಿ ಏನೇನು ಚೇಂಜಸ್ ತರಬೇಕು ಅದ್ರ ಬಗ್ಗೆ ರೆಕಮೆಂಡೇಶನ್ ಮಾಡಲಾಗಿದೆ, ಎಲ್ಲವನ್ನ ಆಕ್ಷನ್ ಮಾಡಲಾಗಿದೆ. ಆದ್ರೆ ನಾವು ಎಲ್ಲೂ ಕೂಡ ಕಾಂಗ್ರೆಸ್ನವರ ತರ ಅದನ್ನ ಸುಮ್ಮನೆ ಬಿಟ್ಟಾಕಿ ಈ ತರದ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಸುಮ್ಮನೆ ಕೆಲಸವನ್ನ ಮಾಡಿಲ್ಲ. ಡೀಪ್ ಸೀಟೆಡ್ ಸಿಸ್ಟಮಿಕ್ ಇಶ್ಯೂ ಅಂತ ನಾವೇನಾದ್ರೂ ಹೇಳಿದೀವ? ಇಲ್ಲ, ಆಗಿದೆ, ತಪ್ಪಾಗಿದೆ, ಆದ್ರೆ ಅದನ್ನ ತಿದ್ಕೊಂತೀವಿ, ಸರಿ ಮಾಡುವಂತ ಕೆಲಸವನ್ನ ಮಾಡ್ತಿದೀವಿ ಅಂತ ಒಪ್ಕೊಂಡಿದೀವಿ ಅಲ್ವಾ? ಎಷ್ಟು ಸರಿ ಆಯ್ತಾ. ಆನಂತರ ನೆಕ್ಸ್ಟ್ ಟೈಮ್ ಆದ ಒಂದು ಇದು ಪರೀಕ್ಷೆಯನ್ನ ಎಷ್ಟು ನೀಟಾಗಿ ಮಾಡಿದೀವಿ. 3 ಲಕ್ಷ ಮಕ್ಕಳು ತಗೊಂಡಿಲ್ವಲ್ಲ ಪರೀಕ್ಷೆ. ರೋಷಾವೇಶವಾಗಿ ಮಾತಾಡೋ ಬದಲು ನೀವೇನ್ ಮಾಡಿದೀರ ಅನ್ನುವಂಥದ್ದನ್ನು ಹೇಳ್ಬೇಕಂತ ಕೆಲಸ ಮಾಡ್ಬೇಕು ಇವರು. ರಾಜೇಂದ್ರ ಸರ್, ಈಗ ಪ್ರಶ್ನೆ ಬಂದಿದ್ದು, ಯುವ ಸಮೂಹ ಒಂದು ಬಾರಿ ನಂಬಿಕೆ ಕಳ್ಕೊಂಡ್ರೆ ದೇಶದ ವ್ಯವಸ್ಥೆ ಮೇಲೆ ಏನಾಗಬಹುದು ಮುಂದೆ ಅನ್ನೋದೊಂದು ಪ್ರಶ್ನೆ ಇದೆ. ಅದ್ರ ಜೊತೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ಬಳಿಕ ಮತ್ತೆ ಮರುಪರೀಕ್ಷೆ ಮಾಡಿದಾಗ ಯಾವ ರೀತಿ ಭದ್ರತೆ ಸರ್? ಹೆಲಿಕಾಪ್ಟರ್ ಮೂಲಕ ನಾವು ಪ್ರಶ್ನೆ ಪತ್ರಿಕೆಯನ್ನ ಸರಬರಾಜು ಮಾಡೋದಂತೆ, ಸೇನಾಪಡೆ ನಮ್ಮ ಯೋಧರನ್ನ ಬಳಕೆ ಮಾಡ್ಕೊಳ್ಳೋದಂತೆ ಆ ಪರೀಕ್ಷೆ ಬರೆಯೋದಕ್ಕೆ, ಅಂತ ವಾತಾವರಣ ನಮ್ಮ ದೇಶದಲ್ಲಿ ಇದೆಯಾ? ಒಂದು ಎಕ್ಸಾಮ್ ಅನ್ನ ಮಾಡೋದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಎಕ್ಸಾಮ್ ಮಾಡಬೇಕಾದಂತ ಅನಿವಾರ್ಯತೆ ಬಂದ್ಬಿಡ್ತಾ ನಮ್ಮಲ್ಲಿ ಅನ್ನೋದು. ನೀವು ಹೆಲಿಕಾಪ್ಟರ್ಗಳಲ್ಲಿ ಸಿವಿಲಿಯನ್ಸು ಅಥವಾ ಆರ್ಮಿ ಸೋಲ್ಜರ್ಸ್ ಇಟ್ಟು ಡಿಫೆನ್ಸ್ ಇಟ್ಟು ಪರೀಕ್ಷೆಗಳನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದರೆ ಇದು ಅತ್ಯಂತ ದುರಂತ ಅಂತ ಹೇಳಬೇಕಾಗುತ್ತೆ. ಇಟ್ ಈಸ್ ವೆರಿ ಟ್ರಾಜಿಡಿ ಆಫ್ ದ ಡೆಮಾಕ್ರಸಿ. ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಈ ಪರೀಕ್ಷಾ ಪದ್ಧತಿ ಬಗ್ಗೆನೇ ಇದು ಹೋಗುತ್ತೆ. ಹಾಗಲ್ಲ, ಸಮಸ್ಯೆ ಎಲ್ಲಿದೆ, ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ನಮ್ಮ ಹತ್ರ ಮೆಕ್ಯಾನಿಸಮ್ ಇಲ್ವಾ? ನಾವು ಇಂಥ ಒಂದು ದೇಶ, ಇಂಥ ಒಂದು ಇತಿಹಾಸ ಇರತಕ್ಕಂಥದ್ದು, ಒಂದು ಫೇರ್ ಡಿಸ್ಕಷನ್ ಇಲ್ಲದೆ ಇದ್ರೆ ಇವೆಲ್ಲ ಆಗುತ್ತಾ? ಇಲ್ಲಿ ಪ್ರತಿಷ್ಠೆಗಳು ಮುಖ್ಯ ಅಲ್ಲ. ಹೌದು, ಈಗ 3 ಲಕ್ಷ ಮಂದಿ ವಿದ್ಯಾರ್ಥಿಗಳು ಇದರಿಂದ ವಂಚಿತರಾಗಿದ್ದಾರೆ ಅಂತ ಆದರೆ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಲೋಪಗಳನ್ನು ಪ್ರಾಮಾಣಿಕವಾಗಿ ಆಡಳಿತದಲ್ಲಿ ಕೂತ್ಕೊಂಡಂತಹವರು, ಸರ್ಕಾರದ ಸೀಟಲ್ಲಿ ಕೂತ್ಕೊಂಡಂಥವರು ಒಪ್ಪಿಕೋಬೇಕು ಅಂತಕ್ಕಂಥದ್ದು. ಉದಾಹರಣೆಗೆ ಕರ್ನಾಟಕದಲ್ಲಿ ನಕಲಿ ಛಾಪಾ ಕಾಗದ ಪ್ರಕರಣ ಭುಗಿಲೆದ್ದಾಗ, ಅದು ಮಲ್ಟಿ ಸ್ಟೇಟ್ ರಿಲೇಟೆಡ್ ಆಗಿದ್ದಾಗ, ಎಲ್ಲ ಮಹಾರಾಷ್ಟ್ರಕ್ಕೆ ಹಬ್ಬಿತ್ತು, ತಮಿಳುನಾಡಿಗೆ ಹಬ್ಬಿತ್ತು, ಆಂಧ್ರ ಪ್ರದೇಶಕ್ಕೆ ಹಬ್ಬಿತ್ತು, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅದು ಹಬ್ಬಿತ್ತು. ಆಗ ಇದು ನಕಲಿ ಛಾಪಾ ಹಗರಣದಲ್ಲಿ ಯಾವುದೋ ರೀತಿಯಾದಂಥ ಒಂದು ಲೋಪಗಳಾಗಿದೆ, ಅಕ್ರಮಗಳಾಗಿದೆ ಅಂತಕ್ಕಂಥ ಒಂದು ಇದನ್ನು ಕರ್ನಾಟಕ ಅಡ್ಮಿಟೆಡ್ ಆ್ಯಂಡ್ ಎಸ್ CBIಗೆ ತಗೊಳ್ಳಿ ಅಂತ ಹೇಳಿದ್ರು ತನಿಖೆಗೆ. ಆ ರೀತಿ ಒಂದು ಶ್ರುತಿ. ನಮಗೆ ಒಂದು ಫೇರ್ ಡೆಮಾಕ್ರಸಿ ಡಿಸ್ಕಷನ್ ಇಲ್ಲ ಅಂತಾದರೆ ಇವತ್ತು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕಲ್ಲ, ಫೇರ್ ಆಗಿ ಚರ್ಚೆ ಆಗಬೇಕಲ್ಲ, ಪಾರದರ್ಶಕವಾಗಿ. ಅದರಲ್ಲಿ ಆಡಳಿತ ಮತ್ತು ಸರ್ಕಾರ ವಿರೋಧ ಪಕ್ಷಗಳು ಅದರಲ್ಲಿ ಪಾಲ್ಗೊಳ್ಳಬೇಕಲ್ಲ. ಇವೆಲ್ಲ ಆದಾಗ ಲೋಪಗಳನ್ನು ನಾವು ಸರಿಪಡಿಸಬೇಕು. ಆ ಥರದಲ್ಲಿ ನೆಗಡಿ ಬಂದಿದೆ ಅಂತ ಹೇಳಿಬಿಟ್ಟು ಮೂಗು ಕೊಯ್ಕೊಳ್ಳೋದಲ್ಲ. ಇದು ಕಾಕ್ರೋಚ್ ಜನತಾ ಪಾರ್ಟಿನವರು ಆಲೋಚನೆ ಮಾಡಬೇಕು. ಸಮಸ್ಯೆ ಏನಿದೆ, ಈ ಸಮಸ್ಯೆಯನ್ನು ಮತ್ತೆ ನಾವು ಚರ್ಚೆ ಮಾಡ್ತೀವಲ್ಲ, ಸಮಸ್ಯೆಯನ್ನು ಬಿಟ್ಬಿಟ್ಟು ನೀವು ಇದನ್ನು ಬೇರೆ ಮುಖದಲ್ಲಿ ನೀವು ಬೀದಿಲಿ ಕೂತ್ಕೊಂಡು ನೀವು ಈ ರೀತಿ ಏನಾದರೂ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ನಾನು ಹೇಳೋದು, ಎಂಥ ಒಂದು ಒಳ್ಳೆ ವ್ಯವಸ್ಥೆ ಇತ್ತು ಕರ್ನಾಟಕದಲ್ಲಿ. ಆಸ್ ಫಾರ್ ಆಸ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಇದ್ದಾಗ ಮೊದಲು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಕ್ಕಂಥದಕ್ಕೆ ಅತ್ಯಂತ ಮಾದರಿ ಮತ್ತು ಅಬ್ದುಲ್ ಕಲಾಂ ಅವರು ಇದ್ರ ಬಗ್ಗೆ ಹೇಳ್ತಾರೆ. 3 ವರ್ಷಗಳ ಕಾಲ ಒಂದು ದೊಡ್ಡ ಒಂದು ಪ್ರೋಸೆಸ್ ಆಗಿದೆ, ಜುಡಿಷಿಯಲ್ ಪ್ರೋಸೆಸ್ ಆಗಿದೆ, ಜುಡಿಷಿಯಲ್ ಇಂಟರ್ವೆನ್ಷನ್ಸ್ ಆಗಿದೆ. ಸಿಟಿಸನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಪಿಟಿಷನ್ ಹಾಕಿದಾಗ ಕರ್ನಾಟಕ ಹೈಕೋರ್ಟಲ್ಲಿ 3 ವರ್ಷಗಳ ಕಾಲ ಹೈಕೋರ್ಟಲ್ಲಿ ನಡೆಯಿತು. ಕೊನೆಗೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುತ್ತೆ. ಕೊನೆಗೆ ಸರ್ಕಾರ ತೀರ್ಮಾನಕ್ಕೆ ಬಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಒಬ್ಬ ಒಳ್ಳೆ ಅಧಿಕಾರಿ ಇದ್ದ VP ಹರೀಶ್ ಗೌಡ ಅಂತ, ಎಂಥ ಒಂದು ಒಳ್ಳೆಯ ವ್ಯವಸ್ಥೆ ಇದನ್ನು ಇವತ್ತು ಸಮಾಧಿ ಮಾಡಿದ್ದೀವಲ್ಲ ನಾವು. ಅದನ್ನು ಯಾರೋ ಒಂದು ಲಾಬಿಗೆ ಮಣಿದು ಇವತ್ತು ಕೊನೆಗೆ ದೇರ್ ಶುಡ್ ಬಿ ಎ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಮೆಡಿಕಲ್ ಅಂತ ಹೇಳಿ ಒಂದು ಆರ್ಡರ್ ತಗೊಂಬಂದ್ರಲ್ಲ ಕೆಲವರು ಪಟ್ಟಭದ್ರರು. ಅವರಿಂದ ಏನಾಯ್ತು, ಇವತ್ತು ದಿಕ್ಕು ತಪ್ಪು ಹೋಗಿದೆ. ಹಾಗಾಗಿ ಕಾಕ್ರೋಚ್ ಜನತಾ ಪಾರ್ಟಿನವರು ಕೂಡ ಇದನ್ನು ಸಮಸ್ಯೆಗೆ ಏನು ಒಂದು ಪರಿಹಾರ ಇದೆ ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಲಿ.
ವಿರೋಧ ಪಕ್ಷಗಳು ಯಾರು ಇವತ್ತು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಅದನ್ನು ಪಾರದರ್ಶಕವಾಗಿ ಚರ್ಚೆ ಮಾಡಿ ಎಲ್ಲಿ ಲೋಪ ಆಗಿದ್ದಕ್ಕಂತಕ್ಕಂಥದ್ದನ್ನು ತೋರಿಸಲಿ, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅದಕ್ಕೆ ಅವಕಾಶ ಕೊಡಲಿ, ಸರ್ಕಾರ ಕೂಡ ವಿತ್ ಹೋಲ್ ಹಾರ್ಟ್ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಲಿ ಅಂತಕ್ಕಂಥದ್ದು. ಎಕ್ಸಾಕ್ಟ್ಲಿ. ಈ ವ್ಯವಸ್ಥೆ ಬರಬೇಕು ಮತ್ತೊಮ್ಮೆ. ಯಾಕಂದರೆ ನಮ್ಮ ದೇಶದ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡ್ತಾ ಇರೋರು ನಾವೆಲ್ಲ. ಆ ನಂಬಿಕೆ ಕೊಲಾಪ್ಸ್ ಆಗಿಬಿಟ್ರೆ ಏನಾಗಬಹುದು ಮುಂದೊಂದು ದಿನ ಅನ್ನೋ ಪ್ರಶ್ನೆ ಇದೆ. ಯಾಕಂದರೆ ನಾವು ಜೆನ್ಸಿ ಅಂತ ಹೇಳ್ತಾ ಇದ್ದೀವಲ್ಲ, ಜಸ್ಟ್ ನಿಮಗೆ ದೇಶವನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಅವರ ಪಾತ್ರ ಬಹುದೊಡ್ಡದು. ಈಗಿನ ಯುವಕರು ನಾಳೆ ದೇಶವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ, ಬಟ್ ಅದನ್ನ ಕೊಲಾಪ್ಸ್ ಮಾಡೋ ಮಟ್ಟಿಗೆ ಅವರ ಮನಸ್ಥಿತಿನ ತರಬೇಡಿ ಅಂತ ಆಲ್ರೆಡಿ ಹೇಳ್ತಿದ್ದಾರಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾವು ಸಮಾಧಿ ಮಾಡ್ತೀವಿ, ಸಂಸತ್ತನ್ನ ಪುಡಿ ಮಾಡ್ತೀವಿ ಅಂತ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ವ್ಯವಸ್ಥೆ, ಏನಾಗ್ತಾ ಇದೆ ಯುವ ಸಮೂಹದ ಮನಸ್ಥಿತಿ, ಈ ಪ್ರಶ್ನೆ ಇದೆ. ನಂಬಿಕೆ ಕಳೆದುಕೊಳ್ಳೋ ಮಟ್ಟಿಗೆ ನಮ್ಮ ರಾಜಕಾರಣಿಗಳು ವ್ಯವಸ್ಥೆಯನ್ನ ತಂದು ನಿಲ್ಲಿಸ್ಬಿಟ್ರ ಅನ್ನೋದೇ ನಮಗೆ ಆತಂಕ ಸೃಷ್ಟಿ ಮಾಡ್ತಾ ಇರುವಂತ ವಿಚಾರ.